ನಮಸ್ಕಾರ, ಇದು ಸುವರ್ಣ ಅಡುಗೆ. ನಾನಿವತ್ತು ಗಣೇಶ ಹಬ್ಬಕ್ಕೆ ಮೋದಕ ಮಾಡೋಣ ಅಂತಿದ್ದೀನಿ. ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ. ಕಾಲು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ. ಒಂದು ಬಟ್ಲ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ, ತುರಿದಿಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕ ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ. ಇವಾಗ ನೋಡಿ ಬೆಣ್ಣೆ ಇದೆಲ್ಲ 50 ಗ್ರಾಮ್ ಅದು ಹಾಕ್ತಾ ಇದ್ದೀನಿ. ಹಾಕಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮೈದಾ ಮತ್ತು ಬೆಣ್ಣೆ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡೋಣ. ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಹಾಲು ತೊಗೊಂಡಿದ್ದೀನಿ ನೋಡಿ ನಾನಿಲ್ಲಿ, ಕಾಯಿಸಿರೋದು ಆರಿಸಿದ್ದು ಹಾಲು. ಇವಾಗ ನೋಡಿ ಬೆಣ್ಣೆ ಮತ್ತು ಮೈದಾ ಹಾಕಿದ್ದೀನಲ್ಲ, ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಎಷ್ಟು ಬೇಕು ನೋಡಿ ಅಷ್ಟು ಹಾಕಬೇಕು. ಫಸ್ಟಿಗೆ ಹಾಕಬಾರ್ದು ಎಲ್ಲನೂ ಹಾಲು. ಇವಾಗ ನೋಡಿ ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಾಲಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ ಮತ್ತು ಮೈದಾ ಇರುತ್ತಲ್ವ, ಹಾಲಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕೋಬಾರ್ದು ಇದಕ್ಕೆ. ಇವಾಗ ನೋಡಿ ನಾನು ಈ ಥರ ಕಲ್ಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಬೆಣ್ಣೆ ಮತ್ತು ಹಾಲು ಹಾಕಿ ಈ ಥರ ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಕಲ್ಸ್ಕೊಂಡು ಇಟ್ಕೋಬೇಕು. ಈ ಥರ ನೋಡಿ, ಈ ಥರ ಆಗಿದೆ ಹಿಟ್ಟಿದು. ಇವಾಗ ನೋಡಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ, ಆಮೇಲೆ ಬೆಲ್ಲ ಹಾಕ್ತಾ ಇದ್ದೀನಿ. ಅದೆರಡು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮೋದಕ್ ಮಾಡಿ ನೋಡಿ, ತುಂಬ ಡಿಫ್ರೆಂಟ್ ಆಗಿರುತ್ತೆ. ಗಣೇಶ ಹಬ್ಬಕ್ಕೆ ತುಂಬ ಟೇಸ್ಟಿ ಆಗುತ್ತೆ, ಚೆನ್ನಾಗಿರುತ್ತೆ. ಇವಾಗ ನೋಡಿ ಮಿಕ್ಸ್ ಆಯ್ತಿದು. ಇದು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ನಾನು, ಇವಾಗ ಇದು ಚಪಾತಿ ಥರದ್ದು ಮಾಡಬೇಕಿದು. ಈ ಥರ ತಗೊಂಡು ಲಟ್ಟಿಸ್ಬೇಕು ಚಪಾತಿ ಥರ. ಈ ಥರ ಹಿಟ್ಟು ಹಚ್ಕೊಳ್ಳಿ. ಇದಕ್ಕೆ ಹಿಟ್ಟಿಗೆ ಈ ಥರ ನೋಡಿ ಚಪಾತಿ ಥರ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಳ್ಳಿ. ತೀರಾ ದಪ್ಪನೂ ಬೇಡ, ತೀರಾ ತೆಳ್ಳಗೂ ಬೇಡ, ಮೀಡಿಯಮ್ ಆಗಿರಲಿ. ಈ ಥರ ಮಾಡಿ. ಈ ಥರ ಯಾವ್ದಾರ ಕ್ಯಾಪ್ ಇರುತ್ತಲ್ಲ ರೌಂಡ್ ಆಗಿರೋದು, ಈ ಥರ ತೊಗೊಳ್ಳಿ. ಸೈಜ್ ನಾನು ಈ ಥರ ತೊಗೊಂಡಿದ್ದೀನಿ. ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ನಾನು ಈ ಥರ ಚಿಕ್ಕದು ಮಾಡ್ತಾ ಇದ್ದೀನಿ. ಇದು ತೊಗೊಂಡು ಮಾಡಿ ಈ ಥರ ಮಾಡ್ಕೋಬೇಕು ನೋಡಿ. ಈ ಥರ ಕಟ್ ಆಗಬೇಕು ರೌಂಡ್ ರೌಂಡ್ ಆಗಿ ಮೋದಕ್ ಮಾಡೋಕ್ಕೆ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಒಂದೊಂದೊಂದು ತೆಗೀರಿ. ತೆಗೆದುಬಿಟ್ಟು ಇದರಲ್ಲಿ ಫಿಲ್ ಮಾಡಬೇಕು. ಒಣ ಕೊಬ್ಬರಿ ಮತ್ತು ಬೆಲ್ಲ ಇದೆ ಅಲ್ವಾ, ಅದು ಫಿಲ್ ಮಾಡ್ಕೋಬೇಕು ಇದರಲ್ಲಿ. ನೋಡಿ ಮತ್ತು ನಾನು ಇನ್ನೊಂದು ತೊಗೊಂಡಿದ್ದೀನಿ. ಮತ್ತೆ ಈ ಥರ ಮಾಡ್ತಾಯಿದ್ದೀನಿ ಚಪಾತಿ ಥರ. ಈ ಥರ ಮತ್ತೆ ಮಾಡ್ಕೊಳ್ಳಿ. ಮತ್ತೆ ಈ ಥರ ಮಾಡ್ಕೊಳ್ಳಿ. ಇದೇ ಥರನೇ ಎಲ್ಲ ಹಿಟ್ಟು ಮಾಡ್ಕೊಳ್ಳಿ ನೀವು. ಚಪಾತಿ ಥರ ಮಾಡಿಬಿಟ್ಟು ಆಮೇಲೆ ಈ ಥರ ಕಟ್ರಿ ತೊಗೊಂಡು ಕಟ್ ಮಾಡಿ ತೆಕ್ಕೊಳ್ಳಿದೆಲ್ಲ. ಮತ್ತೆ ಈ ಥರ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ಫಿಲ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಬೇಕು ಬೆಲ್ಲ ಮತ್ತು ಒಣ ಕೊಬ್ಬರಿ. ನೋಡಿ ಈ ಥರ ಹಾಕ್ಕೊಂಡು ಫಿಲ್ ಮಾಡ್ಕೋಬೇಕು. ನೋಡಿ ಈ ಥರ ರೌಂಡಾಗಿ ಈ ಥರ ಮಾಡ್ಕೋಬೇಕು ಮೋದಕನ. ತುಂಬ ಈಸಿ ಆಗಿರುತ್ತೆ ನೋಡಿ. ನೋಡಿ ಈ ಥರ ಮಾಡ್ಕೊಳ್ಳಿ. ತುಂಬ ಈಸಿ ಮತ್ತು ಬೇಗನೆ ಆಗುತ್ತೆ. ಈಗ ಮತ್ತೆ ತೊಗೊಂಡಿದ್ದೀನಿ ನೋಡಿ ಇನ್ನೊಂದು ನಾನು. ಸ್ವಲ್ಪ ಮತ್ತೆ ಒಣ ಕೊಬ್ಬರಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದು. ಇದೇ ಥರನೇ ಮಾಡ್ಕೊಳ್ಳಿ ನೀವೆಲ್ಲ. ನಾನು ಮಾಡ್ಕೊತಿದ್ದೀನಿ ನೋಡಿ. ಈ ಥರ ರೌಂಡ್ ರೌಂಡಾಗಿ ಚೆನ್ನಾಗಿ ಫಿಲ್ ಮಾಡ್ಕೋಬೇಕಿಲ್ಲ, ಹೊರಗಡೆ ಬರುತ್ತೆ ಅದು. ನೋಡಿ ಈ ಥರ ಆಗಿದೆ. ಇದೇ ಥರನೇ ಎಲ್ಲ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಮೋದಕ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲನೂ. ಈ ಥರ ಮಾಡಿ ಇವಾಗ ನೋಡಿ ತುಪ್ಪದಲ್ಲೇ ಹಾಕಿ ಕರಿಬೇಕಿದ್ದು. ತುಪ್ಪದಲ್ಲೇ ಹಾಕಿ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ. ತುಪ್ಪದಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ, ಚೆನ್ನಾಗಾಗುತ್ತೆ. ಇವಾಗ ಕರೆನ ಬನ್ನಿ ಇದು. ಇವಾಗ ನೋಡಿ ನಾನು ಕಡಾಯಿ ಇಟ್ಕೊಂಡಿದ್ದೀನಿ. ಇವಾಗ ತುಪ್ಪ ಹಾಕೋಬೇಕು. ಇವಾಗ ತುಪ್ಪ ಹಾಕ್ತಾ ಇದ್ದೀನಿ ನೋಡಿ ನಾನು. ಕರೆಕ್ಟ್ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ. ಇವಾಗ ಹಾಕೋತಾ ಇದ್ದೀನಿ ನೋಡಿ. ಸಾಕಿಷ್ಟು. ಇದು ಬಿಸಿ ಆಗಲಿ ತುಪ್ಪ. ಇವಾಗ ನೋಡಿ ತುಪ್ಪ ಬಿಸಿ ಆಗಿದೆ. ನಾನು ಮೋದಕ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಹಾಕಿದ್ದೀನಿ ನಾನು. ತಿರುಗಿಸೋಣ. ಇವಾಗ ತಿರುಗಿಸ್ತಾನೆ ಇರಬೇಕಿದು, ಆ ಥರ ಹಂಗೆ ಬಿಡಬಾರ್ದು. ನೋಡಿ ಈ ಥರ ತಿರುಗಿಸಿ
ತುಪ್ಪದಲ್ಲಿ ಮಾಡಿ ತುಂಬ ಚೆನ್ನಾಗುತ್ತೆ ಮೋದಕ, ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ನೋಡಿ. ಈ ಥರ ಮಾಡಿ. ಎಣ್ಣೆಲಿ ಹಾಕಿದ್ರೆ ಟೇಸ್ಟ್ ಬರಲ್ಲ, ತುಪ್ಪದಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದು. ಇವಾಗ ನೋಡಿ ಇದು ಆಗಿದೆ, ನಾನು ತೆಗಿತಾ ಇದ್ದೀನಿ. ಮತ್ತೆ ಹಾಕ್ತದೆ ನೋಡಿ. ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ, ಇದು ತುಪ್ಪ ಅಲ್ವಾ ಬೇಗ ಕಾಯುತ್ತೆ, ಅದಕ್ಕೆ ನೋಡಿ ಈ ಥರ ಹಾಕ್ತಿದ್ದೀನಿ. ಈ ಥರ ಹಾಕೊಳ್ಳಿ. ಈ ಥರ ಹಾಕೊಂಡು ಎಲ್ಲನೂ ಕರೀರಿ ಮೋದಕನ. ಈ ಥರ ಎಲ್ಲ ಮಾಡ್ಕೋಬೇಕು. ಇದು ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕಿದು, ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ ಮೋದಕ. ಮಿಕ್ಸ್ ಮಾಡ್ಕೋತಾ ಇರಬೇಕು ನೋಡಿ ಎಷ್ಟು ಚೆನ್ನಾಗುತ್ತೆ ಅಂತ. ನಾನು ತೆಗಿತಾ ಇದ್ದೀನಿ. ಇವಾಗ ನೋಡಿ ಮೋದಕ ರೆಡಿಯಾಗಿದೆ, ತುಪ್ಪದಲ್ಲಿ ಕರಗಿರೋದು. ಗಣೇಶ ಹಬ್ಬಕ್ಕೆ ರೆಡಿಯಾಗಿದೆ ನೋಡಿ. ನಿಮ್ಮ ಮನೇಲಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಗಣೇಶ ಹಬ್ಬಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಾಡ್ಕೊಂಡು ಹೇಳಿ ಯಾವ ಥರ ಆಗಿದೆ ಅಂತ. ಸುವರ್ಣ ಅಡುಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.